ಎದೆ ಉರಿ, ಉಳಿ ತೇಗು, ಹೊಟ್ಟೆ ಉರಿ. ಮಾತ್ರೆ ತಿಂದು 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 ಮಾತ್ರೆಗೆ ಅಡಿಟ್ ಆಗ್ಬಿಟ್ಟಿರ್ತಾರೆ. ಗಸಗಸೆ ಏನ್ ಮಾಡುತ್ತೆ? ಸೈಡ್ ಎಫೆಕ್ಟಾ? ಅದಕ್ಕೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ, ಮನೇಲಿ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಮಾಡ್ಕೊಂಡು. ಎದೆ ಉರಿ, ಹೊಟ್ಟೆ ಉರಿ, ಉಳಿ ತೇಗು, ಅಜೀರ್ಣ, ಆಲಸ್ಯ, ಮೈಯಲ್ಲಿ ಅಧಿಕವಾಗಿ ಗ್ಯಾಸ್ಟ್ರಿಕ್ ಆದ್ರೆ ಅಂದ್ರೆ ಉಳಿ ತೇಗು ಜಾಸ್ತಿ ಆದಾಗ ಇಡೀ ಶರೀರಕ್ಕೆ ಅದು ಚಲನೆ ಮಾಡ್ತಾರೆ. ಅದು ನಿಲ್ಸಿಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಬಾಡಿ ಪೈನು, ಮೈಕೈ ನೋವು, ಯಾವಾಗ್ಲೂ ಸುಸ್ತು, ಆಯಾಸ ಇರುತ್ತೆ. ಇದು ಮೂಲ ಕಾರಣ ನೋಡಿ. ಒಂದು ಅಮಿನೋ ಆಸಿಡ್ ಇಂದ ಇರ್ಬೋದು ಅಥವಾ ವಿಟಮಿನ್ ಸಿ ಕೊರತೆ. ಇವೆರಡೇ ಕಾನ್ಸೆಪ್ಟ್. ಇವೆರಡನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಕಾಯಿಲೆ ಅನ್ನೋದು ಬರಲ್ಲ. ಅದಕ್ಕೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ, ಮನೇಲಿ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಮಾಡ್ಕೊಬಹುದು. ಇದು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯಕ್ಕಂತ ಒಂದು ಪಾನೀಯ ಅಂತ ಇಟ್ಕೊಳ್ಳೋಣ. 2 ಸ್ಪೂನು ಗಸಗಸೆ, ಒಂದು ಗಾಜಿನ ಲೋಟದಲ್ಲಿ ನೀರು. ಆ ಗಸಗಸೆ ಗಾಜಿನ ಲೋಟದಲ್ಲಿ ಹಾಕ್ಬಿಡ್ಬೇಕು. ರಾತ್ರಿ ಒಂದು 7:30 8 ಗಂಟೆಗೆ ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು. ಮುಚ್ಚಾದ್ಮೇಲೆ ಬೆಳಿಗ್ಗೆ ಗಸಗಸೆ ಸಮೇತ ನೀರ್ ಸಮೇತ ಮಿಕ್ಸಿಗೆ ಹಾಕ್ಬೇಕು. ನನ್ನ ಕೈ ನೋಡ್ಕೊಳ್ಳಿ, ಇಷ್ಟಾಗ್ಲ ತೆಂಗಿನಕಾಯಿ ಓಳು ಅಂತಾರೆ ಇಂಗ್ಲಿಷ್ ನಲ್ಲಿ, ಕೋಕಾನೆಟ್. ಇದನ್ನ ತಗೊಂಡು ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿಗೆ ಹಾಕ್ಬಿಡಿ. ಆ ನೀರ್ ಎಕ್ಸ್ಟ್ರಾ ಹಾಕ್ಬಾರ್ದು. ಏನ್ ಗಸಗಸೆಲಿ ಇತ್ತು ಅದೇ ನೀರು ತೆಂಗಿನಕಾಯಿ ಓಳು ಅಂತ ಮಿಕ್ಸಿಗೆ ಹಾಕಿ ರುಬ್ಬಿ, ಚೆನ್ನಾಗಿ ರುಬ್ಬಿಟ್ಟು ಫಿಲ್ಟರ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಚಪ್ಪರ್ಸ್ಕೊಂಡ್ ಕುಡಿಬೇಕು. ಚೆನ್ನಾಗಿ ಕುಡ್ದಾದ್ಮೇಲೆ 11 ದಿನ ಕುಡೀರಿ. ಓನ್ಲಿ 11 ಡೇಸ್ ಕಂಟಿನ್ಯೂ ಕುಡಿಯಂಗಿಲ್ಲ. 11 ದಿನ ಕುಡೀರಿ. ಎದೆ ಉರಿ, ಹೊಟ್ಟೆ ಉರಿ, ಅಮಿನೋ ಆಸಿಡ್ ಉತ್ಪತ್ತಿ ಆಗೋದು ಮಾಡಿ ನೋಡಿ. 11ನೇ ದಿನದಲ್ಲಿ ನಿಮ್ಗೆ ಎದೆ ಉರಿ, ಹೊಟ್ಟೆ ಉರಿ ಓಡೋಗ್ಬಿಡುತ್ತೆ. ದಯವಿಟ್ಟು ಇದನ್ನ 10 ಜನಕ್ಕೆ ತಿಳಿಸಿ. ಮುಚ್ಚ ಮಾಡ್ಕೊಂಬೇಡಿ. ನೀವು ಒಬ್ರು ನೋಡಿದ ತಕ್ಷಣ ಖುಷಿ ಪಡೋದು ಬೇಡ. ಲೈಕ್ ಕೊಟ್ರೆ ಒಂದು 10 ಜನಕ್ಕೆ ಹೋಗುತ್ತೆ. 10 ಜನಕ್ಕೆ ತಿಳಿಸ್ಲಿ ಅಂತ ಎಷ್ಟು ದಿನ ಒಮ್ಮೆ ತಿಂತಾ ಇರ್ತೀರಾ? ಇದು ತಗೊಳ್ಳಿ, ಒಳ್ಳೇದಾಗುತ್ತೆ.